ರಾಮಣ್ಣವರಾಗಿರ್ಬೋದು, ಅನಂತ್ ನಾಗ್ ಆಗಿರ್ಬೋದು, ಮೈಕಲ್ ಫರ್ನಾಂಡಿಸ್ ಅವರಾಗಿರ್ಬೋದು, ಗಂಗೂಬಾಯಿ ಹನಗಲ್ ಅವರಾಗಿರ್ಬೋದು, MC ಮೋದಿ ಅವರಾಗಿರ್ಬೋದು, HL ನಾಗೇಗೌಡರು, P ರಾಮಯ್ಯ, L ಹನುಮಂತಯ್ಯ, ಪ್ರಭಾಕರ್ ಕೋರೆ ಅವ್ರ ನಂತರ ರಾಜಕೀಯ ಮಾಡಿದ್ರು, ನಿಮಗೆ ಗೊತ್ತದ. ಇಲ್ಲಿ ಯಾವ್ದು ಕೋರಿದ್ರು ಚಂದ್ರಶೇಖರ್ ಕಂಬಾರ್ ಅವರು, YSV ದತ್ತ ಇವರು ರಾಜಕೀಯದವರು. ಆದರೆ ಒಬ್ಬ ಇದ್ದಿದ್ರೆ ಇಲ್ಲಿ ಬಿಡಪ್ಪ ಒಳ್ಳೆ ಚಿಂತಕ ಅನ್ನುವಂಥ ಮನುಷ್ಯ. ಹೀಗೆ ದೊಡ್ಡರಂಗೇಗೌಡ, SR ಲೀಲಾ ಅವರು, MR ದೊರೆಸ್ವಾಮಿ, ಜಗ್ಗೇಶ, ಪ್ರೊಫೆಸರ್ PV ಕೃಷ್ಣ ಭಟ್ಟ, KB ಶಾಣಪ್ಪ, ತಾರಾ ಅನುರಾಧ, ಜಯಮಾಲ ಇಂಥವ್ರನ್ನ ಆಯ್ಕೆ ಮಾಡಿದರು. ಇವರೆಲ್ಲ ಒಂದಿಷ್ಟು ಹೌದಪ್ಪ ಸತ್ವದ ಅಂತನ್ನುವಂಥ ಪ್ರಸಂಗ ಇತ್ತು. ಆದರೆ ನಂತರದಲ್ಲಿ ನನ್ನ ನಡಕ್ಕೆ ರಾಜಕೀಯ ಜನರು ಸಿತ್ತಂತ ಸೇರಿಸ್ಲಾಗೈತಿ ಬಿಟ್ಟಿದ್ರೊಳಗೆ. ರಾಜಕೀಯ ಜನರು ಸೇರಿ ಈಗ ಯಾರು MLA ಸೋತಿರ್ತಾರ, ಅದು ಮತ್ತೆಲ್ಲ ಸೋತಿರ್ತಾರ, ಒಳಗೆ ಬರೋಕ್ಕೆ ಸಾಧ್ಯ ಇರೋದಿಲ್ಲ, ಅಂಥವ್ರನ್ನ ಅನುಕೂಲ ಮಾಡಿಕೊಟ್ರು. 83ರಾಗ 1983ರಲ್ಲಿ ಅಥವಾ ರಾಮಕೃಷ್ಣ ಹೆಗಡೆ ಅವರು ಮಿತ್ರ ಪಕ್ಷ ಉಳ್ಕೊಂಡು ಒಂದು ಜನತಾ ಪಕ್ಷ ಇಟ್ಕೊಂಡು ಸರ್ಕಾರ ರಚನೆ ಮಾಡಿಕೊಂಡ್ರು. ಆಳಿದಾಗ ಅವ್ರು MLA ಇರಲಿಲ್ಲ, ಅದಕ್ಕೆ ಅವ್ರನ್ನ MLC ಮಾಡಿದರು, ನಾಮನಿರ್ದೇಶನ ಮಾಡಿ ಈ ವಿಧಾನ ಪರಿಷತ್ ಕಳಿಸಿದರು. ಆಮೇಲೆ DV ಸದಾನಂದ ಗೌಡರು ಆಗಿರ್ಬೋದು, BH ಯಡಿಯೂರಪ್ಪನವರಾಗಿರ್ಬೋದು, V ಸೋಮಣ್ಣ ಅವರಾಗಿರ್ಬೋದು, ಜಗ್ಗೇಶ್ ಆಗಿರ್ಬೋದು, H ವಿಶ್ವನಾಥ್ ಇರ್ಬೋದು, CP ಯೋಗೇಶ್ವರ್ ಇರ್ಬೋದು, MP ಪ್ರಕಾಶ್ ಇರ್ಬೋದು, KS ಈಶ್ವರಪ್ಪನವ್ರು ಇರ್ಬೋದು, G ಪರಮೇಶ್ವರ್ ಇರ್ಬೋದು, ಜಗದೀಶ್ ಶೆಟ್ಟರ್ ಅವರು ಇರ್ಬೋದು, CT ರವಿ ಅವರು ಇರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಇರ್ಬೋದು. ಇಂಥ ರಾಜಕೀಯ ಜನ ಇದ್ರೊಳಗೆ ಎಂಟ್ರ್ ಆಗಿಬಿಟ್ರು. ಅಂದ್ರೆ ಈ ವಿಧಾನ ಪರಿಷತ್ ವೇಟನ್ನು ಕಡಿಮೆ ಮಾಡಿರಿ ಅಂತೀವಿ. 11 ನಾಮನಿರ್ದೇಶನದಲ್ಲಿ ಇಂಥವ್ರು ಸೇರಿಸಿಬಿಟ್ರು. ಉಳಿದವ್ರಂತ ನಿಮ್ಗೆ ಗೊತ್ತದ, ನಾನು ಬಿಡಿಸೋಳ ಅವಶ್ಯಕತೆ